ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ. ಇವತ್ತು ಕುಣಿಗಲ್ ಹತ್ರ ದಾಸನಪುರದಲ್ಲಿ ನಮ್ಮ ಸ್ನೇಹಿತರಂಥ ಸತೀಶ್ ಅವ್ರ ಮನೆ ಗೃಹಪ್ರವೇಶ ಕಾರ್ಯಕ್ರಮ ಇತ್ತು. ನಾವೆಲ್ಲ ಬಂದು ಐಟಮ್ ಎಲ್ಲ ಇಳಿಸ್ಕೊಂಡು ಮನೆ ನೋಡೋಣ ಅಂತ ನೋಡಿದ್ರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿಕ್ಕದಲ್ಲಿ ಚೊಕ್ಕವಾಗಿ ಕಟ್ಟಿದರು. ಹಾಗಾಗಿ ಪೂಜೆ ಎಲ್ಲಿ ಮಾಡ್ಕೊಳ್ಳೋಣ, ದೇವ್ರ ಮನೆ ಎಲ್ಲದೆ ಅಂತೆಲ್ಲ ನೋಡ್ಕೊತಾ ಇದ್ದೋ. ಡೂಪ್ಲೆಕ್ಸ್ ಮನೆ ಕಟ್ಟಿದ್ರು. ತುಂಬ ಚೆನ್ನಾಗಿ ಇರೋದು ಚಿಕ್ಕ ಜಾಗದಲ್ಲೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿದ್ರು. ಹಾಗೆ ಮೇಲೆಲ್ಲ ಒಂದು ರೌಂಡ್ ನೋಡಿಕೊಂಡು ವಾಸ್ತು ಪ್ರಕಾರ ಏನೋ ದೋಷ ಇದೆಯಾ ವಾಸ್ತುದಲ್ಲಿ ಅಂತ ನೋಡಿಕೊಂಡು, ಇದು ತುಂಬ ನೆಂಟರಿಸ್ತರೆಲ್ಲ ಬಂದಿದ್ದರಾಗಲೇ. ಆಮೇಲೆ ಎಲ್ಲ ಮನೆಯೆಲ್ಲ ನೋಡ್ಕೊಂಡು ಬಂದಾದಮೇಲೆ ನಾವು ಸಿದ್ಧತೆ ಮಾಡಿಕೊಂಡು ಅಷ್ಟಲಕ್ಷ್ಮಿ ಉಮಾಮಹೇಶ್ವರ ಮತ್ತು ಮಹಾಲಕ್ಷ್ಮಿ ಪೂಜೆ ಇತ್ತು. ಸೊ ಹಂಗಾಗಿ ನವಗ್ರಹಣ ಪ್ರತಿಷ್ಠಾಪನೆ ಎಲ್ಲ ಮಾಡಿಕೊಂಡು ಕಳಶ ಎಲ್ಲ ಕೂರಿಸ್ಕೊಂಡು ಪೂಜೆ ಪ್ರಾರಂಭ ಮಾಡಿದೋ. ಶ್ರೀಮತಿ ಯಶೋಧ ರಾಮಕೃಷ್ಣ ಅವರ ಕಥೆಯಲ್ಲಿ ಗಣಪತಿ ಪೂಜೆ, ನವಗ್ರಹ ಪೂಜೆ, ಕೂಷ್ಮ ಆಮೇಲೆ ಯಥಾವಿಧಿಯಾಗಿ ಪೂಜಾ ಕಾರ್ಯಕ್ರಮ ಆದಮೇಲೆ ಅಷ್ಟಲಕ್ಷ್ಮಿ ಪೂಜೆ ಮಾಡಿಕೊಂಡು, ಉಮಾಮಹೇಶ್ವರ ಮತ್ತು ಅಷ್ಟಮಹಾಲಕ್ಷ್ಮಿ ಪೂಜೆ ಇತ್ತು. ಅಷ್ಟಲಕ್ಷ್ಮಿ ಪೂಜೆಗೆ ಮಾಡಿಕೊಂಡು ಇಬ್ಬರು ನಿಂತ್ಕೊಂಡು ಅಷ್ಟಲಕ್ಷ್ಮಿ ಪೂಜೆ ಜೊತೆಗೆ ಇವರು ಮನೆ ದೇವರ ಅಂತ ಆಂಜನೇಯ ಸ್ವಾಮಿ ಬೇರೆ ಪ್ರತಿಷ್ಠಾಪನೆ ಮಾಡಿದ್ದು. ಆಂಜನೇಯ ಸ್ವಾಮಿನೂ ಸಹ ಪೂಜೆ ಮಾಡಿಕೊಂಡು ಅದಾದಮೇಲೆ ಹೂವು ಅಕ್ಷತೆ ಎಲ್ಲ ಹಾಕ್ಸ್ಬಿಟ್ಟು ಮಹಾಮಂಗಳಾರತಿ ಎಲ್ಲ ಮಾಡಿಸೋದು. ಮಹಾಮಂಗಳಾರತಿ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಇದ್ದಿದ್ದು ಹೋಮ ಮಾಡುವಂಥ ಕಾರ್ಯಕ್ರಮ. ಸೊ ಹಂಗಾಗಿ ಹೋಮ ಮಾಡೋಕ್ಕೆ ಅಂತ ಕುಂತ್ಕೊಂಡು ಆಮೇಲೆ ಆ ಫ್ಯಾಮಿಲಿ ಅವರ ತಂಗಿ ಮತ್ತು ಸತೀಶ್ ಅವರನ್ನೆಲ್ಲ ಕೂರಿಸ್ಕೊಂಡು ಅಗ್ನಿದೇವನ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಗ್ನಿದೇವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಾದಮೇಲೆ ಮಹಾಮಂಗಳಾರತಿ ಮಾಡೋದು. ಅಗ್ನಿದೇವನ ಆಶೀರ್ವಾದವನ್ನು ಪಡ್ಕೊಂಡು ಹೋಮ ಪ್ರಾರಂಭಿಸ್ತು. ಎಲ್ಲರೂ ಸಹ ಅವಲ್ಪುರಿ, ಎಡಮುರಿ, ಬಲಮುರಿ, ಮೂಲಿಕೆಗಳು, ನವಧಾನ್ಯಗಳನ್ನೆಲ್ಲರೂ ಒಂದೊಂದಾಗಿ ಕೊಟ್ಟು ಈ ರೀತಿಯಾಗಿ ಸ್ವಾಹಾಕಾರ ಹೇಳಿದಾಗ ಹಾಕಿ ಅಂತ ಹೇಳಿ ಆಮೇಲೆ ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ಎಲ್ಲ ಕಾರ್ಯಕ್ರಮನ ಮಾಡ್ತಾ ಹೋದರು. ಅದೇ ಥರ ಹೋಮ ಎಲ್ಲ ಪೂರ್ಣ ಆದಮೇಲೆ ಪೂರ್ಣಾವತಿ ಲಘು ಹೋಮ ಅಂತ ಮಾಡಿಬಿಟ್ಟು ಮೊದಲು ಗಣಹೋಮ ಮತ್ತು ರಕ್ಷೋಗ್ನಮ ಮಾಡಿಕೊಂಡು ಅದಾದಮೇಲೆ ಪೂರ್ಣಾವತಿ ಕೊಟ್ಟು ಇದೇ ಥರ ನಾವೆಲ್ಲ ರೂಮಲ್ಲಿ ಕುಬೇರ ಮೂಲೆಯಲ್ಲಿ ಈ ಥರ ಎಲ್ಲ ನವಗ್ರಹನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೋ. ದೇವ್ರ ಮನೆ ರೆಡಿ ಮಾಡಿದೆ. ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಪೂಜೆ ಮಾಡಿಸಿದ್ದೋ. ಲಕ್ಷ್ಮೀ ದೇವಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ದೋ. ಅದನ್ನು ಪೂಜೆ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮನೆ ದೇವ್ರ ಕಳಸ ಮತ್ತು ಉಮಾಮಹೇಶ್ವರ ಸಮೇತ ಅಷ್ಟಮಹಾಲಕ್ಷ್ಮಿ ಗೃಹ ಪ್ರವೇಶ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಅವರು ಸಹ ಒಲೆಯಲ್ಲಿ ಆಲೋಚಿಸ್ಬೇಕು ಅಂದ್ರೆ ಹಂಗಾಗಿ ಮಾಡ್ದೋ. ಎಲ್ಲ ವಸ್ತು ಎಲ್ಲ ಕಾರ್ಯಕ್ರಮ ನಾವು ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೇಕಲ್ಲ, ಹಂಗಾಗಿ ಎಲ್ಲ ಇವಾಗ ಸಿದ್ಧ ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ.